ಅಂದರೆ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು. ಯಾಕೆಂದರೆ ಟ್ಯಾಬ್ಲೆಟ್ಸು ಮತ್ತೊಂದು ಇಂಜೆಕ್ಷನ್ ಮಾಡಿದ್ರೆ ಅದಕ್ಕಿಂತ ಸಿಸ್ಟ್ರೇ ಇಂಜೆಕ್ಷನ್ ಮಾಡ್ತಾರೆ. ಅವ್ರ ಮುಂದೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆಲ್ಲ ಒಂಥರ ಆಗತ್ತೆ. ಈಗ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ, ಪಾರ್ಸಲ್ ಬಂದೈತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಏನಪ್ಪ ಅಂತ ಅಂದರೆ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು. ಯಾಕೆಂದರೆ ನಾನು ಅಯ್ಯಪ್ಪ ಸ್ವಾಮಿ ಮಳೆ ಹಾಕಿದಾಗ ಏನಾಗಿತ್ತು, ಕಾಲಲ್ಲಿ ಏನೋ ನಟ್ಟಂಗಾಗಿತ್ತು, ಅದನ್ನೆಲ್ಲ ತಗೊಂಡಿದ್ದೆ. ಬಟ್ ಅದು ಈಗ ಏನಾಗ್ಬಿಟ್ಟಿದೆ ಅಂದರೆ ಆನೆ ಅಂತಾರಲ್ಲ ಆ ಥರ ಆಗಿದೆ ನೋಡ್ರಿ. ಈ ಥರ ಆಗಿದೆ. ಅದು ಒಳಗೇನೋ ಫುಲ್ ಇದು ಬೆಳ್ಕೊಂಡಿರುತ್ತಂತೆ. ಪ್ರೈವೇಟಲ್ಲಿ ತೋರಿಸ್ದೆ, ಬಟ್ ಅವ್ರೇನಂದ್ರು ಅದನ್ನ ರಾಣೆಬೆನ್ನೂರಿಗೆ ಹೋಗಿ ಕಟ್ ಮಾಡಿ ಹೊಲಿಗೆ ಹಾಕ್ತಾರೆ ಅಂದರು. ಇಲ್ಲ ನಮ್ಮಮ್ಮ ಏನಂತ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸು, ಇಂಜೆಕ್ಷನ್ ಕೊಡ್ತಾರೆ, ಅದಕ್ಕೆ ಹೊಂದ್ಕೊಂಡು ಹೋಗ್ತೀನಿ ಅಂತಾರೆ. ಈಗ ಇಲ್ಲೊಂದು ಇಂಜೆಕ್ಷನ್ ಮಾಡಿಸಿ ನೋಡಿಸ್ತೀನಿ. ಅದೇನಾದ್ರು ಸರಿ ಆಗಲಿಲ್ಲ ಅಂದರೆ ಅಲ್ಲಿಗೆ ಹೋಗೋಣ ಅಂತ ಮಾಡೀನಿ. ಈಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರಂಬರಿ. ಗಾಯ್ಸ್, ಮಳೆ ಹೆಂಗೈತಿ ಅಂದರೆ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅಂದ್ರೇ ತಲೆ ಹಾಫಕತ್ತೆ, ಅಷ್ಟು ಮಳೆ ಐತಿ. ಅಪ್ಪ ನಮ್ಮ ಕಾರ ನೋಡ್ರಿ ಇಲ್ಲಿ ಹೆಂಗಿಂದತಿ. ಒಂದು ವಾರ ಆಯ್ತು, ಎಲ್ಲಿ ತೆಗ್ದೇ ಇಲ್ಲ. ಈಗ ಬೈಕ್ನ ಬರ್ರಿ. ಗೈಸ್, ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿರೋದು. ಈಗ ಇಲ್ಲೇ ಹಾಸ್ಪಿಟ್ಲ್ ನೋಡ್ರಿ, ಒಂದು 200 ಮೀಟ್ರ್ ಆಗಲ್ಲ. ಗೈಸ್, ಟ್ಯಾಬ್ಲೆಟ್ಸು ಮತ್ತೊಂದು ಇಂಜೆಕ್ಷನ್ ಮಾಡಿದ್ರೆ ಈಗ ಹೊರಗೆ ಒಂದಿನ ಅಂತದ್ದು ಕ್ಯಾಪ್ ಬರ್ದಾರಂತೆ, ಹ್ಯಾಂಡಿಪ್ಲಾಸ್ಟರ್ ಟೈಪು, ಅದನ್ನ ಹಾಕೋಬೇಕಂತೆ. ಗೈಸ್, ಏನು ಗೊತ್ತಾ ಗೈಸ್, ನಾನು ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲ್ಲ, ಇದೇ ಫಸ್ಟ್ ಹೋಗಿರೋದು. ನಾನು ಚಿಕ್ಕವನಿದ್ದೆ ನಮ್ಮಮ್ಮ ಕರ್ಕೊಂಡು ಹೋಗ್ತಿತ್ತು. ಏನಕ್ಕೆ ಹೋಗಲ್ಲ ಅಂದರೆ ಪ್ರೈವೇಟಲ್ಲಾದರೆ ಡಾಕ್ಟ್ರೇ ಇಂಜೆಕ್ಷನ್ ಮಾಡ್ತಾರೆ. ಇಲ್ಲಿ ಸಿಸ್ಟರ್ ಇದ್ದಾರೆ, ಬ್ರದರ್ಸು ಇದ್ದಾರೆ. ಬಟ್ ಬ್ರದರ್ಸ್ ಬರೋದಕ್ಕಿಂತ ಸಿಸ್ಟ್ರೇ ಇಂಜೆಕ್ಷನ್ ಮಾಡ್ತಾರೆ. ಅವ್ರ ಮುಂದೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆಲ್ಲ ಒಂಥರ ಆಗತ್ತೆ. ಹಾಗಾಗಿ ಪ್ರೈವೇಟಿಗೆ ಹೋಗೋದು ನಾನು. ರೀಸನ್ ಇದೆ ಗೈಸ್. ಅಲ್ಲಿಂದ ಬಂದೆ 200 ಮೀಟ್ರ್ ಇಲ್ಲ ಮನೆ, ಅಷ್ಟರಲ್ಲೇ ಮಳೆ ಬಂತು. ಪೂರ್ತಿ ಹಸಿ. ಈಗ ಫುಲ್ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಈಗ ಟ್ಯಾಬ್ಲೆಟ್ಸ್ ತಗೊಂಡು ಆಮೇಲೆ ಸಿಗ್ತೀನಿ. 2 hours later. ಗೈಸ್, ಮಳೆದೆಲ್ಲ ನೆನ್ಕೊಂಬಂದಿದ್ನಲ್ಲ, ಟಿ ಶರ್ಟ್ ಚೇಂಜ್ ಮಾಡ್ಕೊಂಬಂದೆ. ಈಗ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ, ಪಾರ್ಸಲ್ ಬಂದೈತಿ. ಇದನ್ನ ಅನ್ಬಾಕ್ಸ್ ಮಾಡೋಂಬರ್ರಿ. ಆಮೇಲೆ ನಮ್ಮ ಅಮ್ಮಂದು ರಿವ್ಯೂ ಕೇಳೋಣ ಏನಂತತಿ ಅಂತ ನೋಡೋಕ್ಕೆ. ಗೈಸ್, ಏನು ಗೊತ್ತಾ ಆರ್ಡ್ರ್ ಮಾಡಿದ್ದು, ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ, ಇದೆ ನೋಡಿ. ಇದು ಮನಿ ಸೇವಿಂಗ್ ಬಾಕ್ಸ್ ಅಂತ. ಇದು ಟೋಟಲ್ ಇಲ್ಲಿ ನಂಬರ್ಸ್ ಇದೆ ನೋಡ್ರಿ, 100, 200, 500 ಈ ಥರ ಹಿಂಗೆ ನಂಬರ್ಸ್ ಇದಾವೆ. ಪ್ರತಿ ಟೈಮ್ ಹಾಕಿದಾಗೂ ಮಿನಿಮಮ್ 100 ಐತಿ ಇದರಲ್ಲಿ. ಮಿನಿಮಮ್ 100 ಹಾಕಬೇಕು. ಇದು ಲಾಸ್ಟಿಗೆ ಟೋಟಲ್ ಸೇವಿಂಗ್ಸು ಎಲ್ಲ ಇದನ್ನೆಲ್ಲ ಸ್ಕ್ರ್ಯಾಚ್ ಮಾಡಬೇಕು. ಅದಕ್ಕೊಂದು ಪೆನ್ ಕೊಟ್ಟಿರ್ತಾರೆ, ಈ ಥರ ಪೆನ್ನು. ಇಲ್ಲಿ 100 ರೂಪಾಯಿ ಹಾಕಿದ್ವಾ, 100 ರೂಪಾಯಿ ಹಾಕಿ ಈ ಕ್ಯಾಪ್ ತೆಗೆದು ಮಾರ್ಕ್ ಮಾಡಿದರೆ 100 ರೂಪಾಯಿ ಹಾಕಿದ್ದೀವಿ ಅಂತ ಅರ್ಥ. ಟೋಟಲು ಹಿಂಗಾದರೂ ಬರ್ಬೋದು. ಇಲ್ಲಿ ಟೋಟಲ್ ಗೊತ್ತಾಗುತ್ತೆ ಹಿಂಗೆ ಲೈನ್ ವೈಸ್ ಬಂದರೆ. ಇಲ್ಲ ನಾವು ರ್ಯಾಂಡಮಾಗಿ ಮಾಡೋದಾದ್ರೆ ರ್ಯಾಂಡಮಾಗಿ. ಟೋಟಲಾಗಿ ಲಾಸ್ಟಿಗೆ ಎಷ್ಟಾಗುತ್ತೆ ಅಂದರೆ ಇದನ್ನಷ್ಟು ಸಮ್ ಮಾಡಿದರೆ 1,00,000 ರೂಪೀಸ್ ಆಗುತ್ತೆ. ಇವತ್ತಿಂದ ಇದನ್ನ ಹಾಕಬೇಕು, ಸೇವಿಂಗ್ಸ್ ಮಾಡಬೇಕು ಅಂತ ಮಾಡೀನಿ. ಎಷ್ಟರ ಮಟ್ಟಿಗೆ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಇದಕ್ಕೆ ಟೋಟಲ್ಲು ಎಕ್ಸ್ಟ್ರಾ 5 ಶೀಟ್ಸ್ ಕೊಟ್ಟಿದ್ದಾರೆ. ಅಂದರೆ ಈ ಥರ ಈಗ ಇದೆಲ್ಲ ಫುಲ್ ಆದಮೇಲೆ ಈ ಬಾಕ್ಸ್ ವೇಸ್ಟ್ ಇದು ಮಾಡೋ ಬದಲು ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ. ಲಾಸ್ಟಿಗೆ ಓಪನ್ ಮಾಡಿ ಅಮೌಂಟ್ ತಕ್ಕನಾಗಿ ಸ್ಕ್ರೂ ಕೊಟ್ಟಿದ್ದಾರೆ. ಮತ್ತು ಇದು ರಿಯೂಸಬಲ್ಲು, ಇದರಲ್ಲೇ ಬರೀ 1 ಟೈಮ್ ಯೂಸ್ ಮಾಡೋದು ಬರುತ್ತೆ. ಅದು ಇದಕ್ಕೇನು ಮಾಡಿದ್ದಾರೆ, ಸ್ಟಿಕ್ಕರ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಅದು ಮುಗಿದಾದ್ಮೇಲೆ ಈ ಸ್ಟಿಕ್ಕರ್ ಕಿತ್ತಿ ಮತ್ತೆ ಅಂಟಿಸಿದ್ರೆ ಮತ್ತೆ ಹೊಸ ಬಾಕ್ಸ್ ಟೈಪು. ಹಾಗಾಗಿ ಇದನ್ನೆಲ್ಲ ನೋಡಿನೇ ಆರ್ಡ್ರ್ ಮಾಡಿದೆ. ವರ್ತಿದೆ 200 ರೂಪೀಸ್ಗೆ ಅಂತ. ಎಷ್ಟು ದಿನ ಮಾಡ್ತೀನಿ ಗೊತ್ತಿಲ್ಲ. ಇದನ್ನ 1,00,000 ರೂಪೀಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ, ಮಾಡ್ತೀನಿ. ಎಷ್ಟು ದಿನಕ್ಕಾಗುತ್ತೆ, ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗುತ್ತಲ್ಲ, ಎಷ್ಟು ದಿನಕ್ಕಾಗುತ್ತೆ ಅಂತ ಇದನ್ನ ಅನ್ಬಾಕ್ಸ್ ಮಾಡೋದು ಎಲ್ಲ ಮುಗಿದಾದ್ಮೇಲೆ ಅದನ್ನೂ ಬ್ಲಾಗ್ ಮಾಡ್ತೀನಿ. ಅವಾಗ ಗೊತ್ತಾಗುತ್ತೆ ಎಷ್ಟು ಅಂತ. ನಮ್ಮಮ್ಮ ಇಲ್ಲೇ ನಕ್ಕತ್ತ ಏನೋ ಗೊತ್ತಿಲ್ಲ. ಎಷ್ಟು ದಿನ ಮಾಡ್ತಾನೆ ಏನಂತ ಮಾಡ್ತಾನ, ಮಾಡ್ಬೋದು. ಈ ಥರ ಚಿಕ್ಕದು ಸಿಂಟ್ಯಾಕ್ಸ್ ಟೈಪ್ ಕುಡುಕಿ ಬರ್ತಿದ್ವಲ್ಲ ಅಂತ ಒಂದು 3-4 ತಗೊಂಡಿನಲ್ಲಮ್ಮ.
ತಗೊಂಡಿದ್ದೆ ಅವಾಗ, ತಗೊಂಡಿದ್ದೆ, ಅದನ್ನ ದುಡ್ಡು ಹಾಕಿಲ್ಲ ಜಾಸ್ತಿ. ದುಡ್ಡು ಹಾಕಿಲ್ಲ. ಹಾಕಿದ್ರು ಹೆಂಗೆ ಲಾಸ್ಟಿಗೆ ಏನು ಮಾಡ್ತಿದ್ದೆ ಗೊತ್ತಾ, ಒಂದು ಸ್ಕ್ರೂ ಡ್ರೈವರು ಇಲ್ಲ ಕತ್ರಿ ಹಿಂಗೆ ಉಲ್ಟಾ ಮಾಡಿ ಹಿಂಗೆ ಏನಾದ್ರು ಬೇಕಾದ್ರೆ ತಗೊಂಡ್ಬಿಡ್ತಿದ್ದೆ. ಅವಾಗ ಹೆಂಗಿತ್ತು ಅಂದರೆ ಸ್ಕೂಲಿಗೆ ಹೋಗೋ ಟೈಮು ಕಾಲೇಜಿಗೆ ಹೋಗೋ ಟೈಮಲ್ಲ ಹಂಗೆ ಮಾಡ್ತಿದ್ದೆ. ಇವಾಗ ಸ್ಟಾರ್ಟಿಂಗು ಒಂದು 500 1000 ಹಾಕೊಂಬರ್ರಿ, ಇವತ್ತು ಓಪನಿಂಗ್ ಮಾಡ್ಬೇಡ. ಗೈಸ್, ಇವಾಗ ನಾನು ಡ್ರಾದಿಂದ ಎತ್ತಿ 1000 ರೂಪೀಸ್ ಅದರಲ್ಲಿ ಅಂಕನ ಅಂತ ಮಾಡೀನಿ, ಹಾಕ್ತೀನಿ. ಇದನ್ನು 1 ಲ್ಯಾಕ್ ಮಾಡ್ತೀನಿ. ನನ್ನೊಂದು ಮುಂದೆ ಒಂದು ಇದಿದೆ, ಡ್ರೀಮ್ ಇದೆ, ಅದಕ್ಕೆ ಯೂಸ್ ಆಗುತ್ತೆ. ಫಸ್ಟ್ ಸೇವಿಂಗ್ ಮೇ ಬಿ ಇದು ಚಿಕ್ಕ ಹೋಲು, ಇದನ್ನ ಈ ಥರ ಮಾಡಿ ಹಾಕೋಕ್ಕೆ ಏನಾದ್ರು ಕೊಟ್ಟಿರ್ಬೋದು, ಮೇ ಬಿ ಗೊತ್ತಿಲ್ಲ. ಇದು ಕಾಯಿನಿಗೆ ನೋಟಿಗೆ ಏನಾರು ಇರ್ಬೋದು, ಗೊತ್ತಿಲ್ಲ. ಇದನ್ನು ಸದ್ಯ ಇಲ್ಲೇ ಪ್ಲೇಸ್ ಮಾಡೋಣ, ಇಲ್ಲೇ ಆಮೇಲೆ ಇದು ಮಾಡಿದ್ರೆ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.